ಇನ್ನು ಟಗರು ಟಗರು ಸಿನಿಮಾ ಬಗ್ಗೆ ಮಾತಾಡಲೇಬೇಕು. ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದಂಥ ಅನುಭವ ಹೇಗಿತ್ತು ಆ ದಿನಗಳು? ಅಂದರೆ ಎವ್ರಿಥಿಂಗ್ ನಿಮ್ಮ ಪ್ರಕಾರ ನಾನು ನೋಡ್ತಾ ಇದ್ದೀನಿ ಇಷ್ಟು ತನಕ ಮಾತಾಡ್ತಿರ್ಬೇಕ್ರಿ, ನೀವು ಪ್ರತಿಯೊಂದು ಸಿಚುವೇಶನ್ನ ಲೆಸನ್ ಥರ ತೊಗೋತೀರಿ, ಲರ್ನಿಂಗ್ ಥರ ತೊಗೋತೀರಿ, ಆಕ್ಸೆಪ್ಟೆನ್ಸಿ ಅನ್ನೋದಿದೆ ಆಗಿರೋದ್ರಿಂದಾಗಿ ಲೆಜೆಂಡ್ರಿಗಳ ಬಗ್ಗೆನೇ ಉಲ್ಲೇಖ ಮಾಡ್ತಾ ಇದ್ದೀರಿ. ಈ ಶಿವಣ್ಣ ಅವ್ರ ಜೊತೆಗಿನ ಅನುಭವ? ಶಿವಣ್ಣ ಅವ್ರ ಜೊತೆ ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ಹೇಗೆ ಹೇಳ್ಬೋದು, ಹಂಬಲ್, ಎಸ್ ಡೆಫಿನೆಟ್ಲಿ. ಬಟ್ ಐ ಥಿಂಕ್ ಸಂಬಡಿ ಹೂಸ್ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತಾರಲ್ವಾ, ಅಂದ್ರೆ ಅವರು ಒಳಗೆ ಹೊರಗೆ ಎಲ್ಲಾನು ಒಂದೇ. ಅವರು ಇಸ್ ಸಚ್ ಅ ಸ್ವೀಟ್ ಹಾರ್ಟ್ ಅನ್ಸುತ್ತೆ. ಅಂಡ್ ಆ ಸಿನಿಮಾದಲ್ಲಿ ನನಗೆ ಏಕವಚನದಲ್ಲೆಲ್ಲ ಮಾತಾಡ್ಸೋದಿದೆ ಅವ್ರ ಹತ್ರ, ಅಂದ್ರೆ ಏನೋ ಅಂತೆಲ್ಲ ಆವಾಜ್ ಹಾಕೋದೆಲ್ಲ ಇದೆ, ಬಾಟ್ಲ್ ಇಟ್ಕೊಂಡು. ಹೌದು. ಸೊ ಅವರು ಎಷ್ಟು ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ನನಗೆ ಒಂದ್ಸತಿ ಭಯ ಆಗೋದು, ಸಿನಿಮಾ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನೋ ತರ ಹೇಳೋರು. ಅಂಡ್ ಆವಾಗ ಆ ವಯಸ್ಸಲ್ಲಿ ಒಂದ್ ಧೈರ್ಯ, ಬೇರೆ ತರನೇ ಧೈರ್ಯ, ಸೊ ಆತರ. ಅಂಡ್ ಆಲ್ಸೋ ನನ್ಗೆ ಟಗರು ಸಕ್ಸಸ್ ಆದಾಗ ಗೀತಕ್ಕ ಅವರಿಂದ ಕೆಲವೊಂದು ಗಿಫ್ಟ್ಸ್ಗಳು ಸಿಕ್ಕಿತ್ತು. ಸೊ ನನ್ನ ಫಸ್ಟ್ ಲಕ್ಸುರಿ ಲೂವಿ ವಿಟಾನ್ ದ ಶೇಡ್ಸ್ ನನಗೆ ಗಿಫ್ಟ್ ಮಾಡಿದ್ದು ಅಂದ್ರೆ ಗೀತಕ್ಕ ಅವರು. ಇವಾಗ ತನಕನೂ ಅದನ್ನ ನೀಟಾಗಿ ಇಟ್ಕೊಂಡಿದ್ದೀನಿ, ಬಿಕಾಸ್ ದಟ್ಸ್ ಓನ್ಲಿ ಲೂವಿ ವಿಟಾನ್ ಶೇಡ್ಸ್ ದಟ್ ಐ ಹ್ಯಾವ್. ಸೂಪರ್. ಅದಾದ್ಮೇಲೆ ಒಂದು ಬ್ಯಾಗ್ ಗಿಫ್ಟ್ ಮಾಡಿದ್ರು, ಒಂದು ಪೌಚ್ ಗಿಫ್ಟ್ ಮಾಡಿದ್ರು. ಅಂಡ್ ಅವ್ರು ಬೇಕಿಂಗ್ ಎಲ್ಲ ಮಾಡಿದಾಗ, ಪ್ರಮೋಷನಲ್ ಆಕ್ಟಿವಿಟೀಸ್ ಎಲ್ಲ ಇದ್ದಾಗೆಲ್ಲ ಕಳಿಸ್ತಾರೆ. ಸೊ ಐ ಥಿಂಕ್ ಶಿ ಹ್ಯಾಸ್ ದಟ್ ಸಾಫ್ಟ್ ಕಾರ್ನರ್ ಫಾರ್ ಮೀ. ಸೊ ನಿವಿ ಅವರು ಅಷ್ಟೇ. ಹೌದು. ಸೊ ಐ ಥಿಂಕ್ ಗ್ರೇಟ್ ಪೀಪಲ್. ಫ್ಯಾಮಿಲಿನೇ ಹೆಂಗಿದೆ. ಹೌದು ಮ್ಯಾಮ್, ವೆರಿ ಸ್ವೀಟ್ ಪೀಪಲ್. ಕನ್ಸ್ ಕಂಡಿದ್ರ ಈ ಸಿನಿಮಾ ಲೋಕದ್ದು ಬಾಲ್ಯದಲ್ಲಿ? ಹೌದು. ಅಂದ್ರೆ ಈಗ ಹೇಳಿದ್ರೆ ಆಕ್ವರ್ಡ್ ಅನ್ನಿಸ್ಬೋದು, ಬಟ್ ಮನೆಯಲ್ಲಿ ಬೈಯೋರು ನನ್ಗೆ. ಅಂದ್ರೆ ಇದೇನ್ ಯಾರು ಇಲ್ಲದೆ ಇರೋಂತ ಕಲ್ಪನೆ ನಿಂದು ಅಂತ. ಮನೆಯಲ್ಲಿ ಯಾರು ಸಿನಿಮಾ ಬಗ್ಗೆ ಅಷ್ಟೆಲ್ಲ ಯಾರು ಇಲ್ಲ, ಸಿನಿಮಾ ಇಂಡಸ್ಟ್ರಿನಲ್ಲಾಗ್ಲಿ ಅಥವಾ ಸಿನಿಮಾದ ಬಗ್ಗೆ ಒಂದು ಅಫಿಲಿಯೇಷನ್ ಇರೋರು ಒಬ್ರು ಇಲ್ಲ. ಬಟ್ ನಮ್ ತಂದೆಗೆ ಕಮಲ್ ಹಾಸನ್ ಅವ್ರು ಹುಚ್ಚಿತ್ತು ಒಂದ್ ಸ್ವಲ್ಪ. ಸೊ ಅವ್ರ ತರನೇ ಹೇರ್ ಸ್ಟೈಲ್ ಮಾಡ್ಕೊಳ್ಳೋರು, ಅವ್ರ ತರನೇ ಬಾಡಿ ಬಿಲ್ಡ್ ಮಾಡೋರು. ಅಂಡ್ ಸಾಗರ ಸಂಗಮ ಟೈಮಲ್ಲಿ ನಮ್ ತಂದೆನೂ ಭರತನಾಟ್ಯಂ ಡಾನ್ಸರ್ ಆಗಿದ್ರಿಂದ ಸೊ ಅವರು ಕಲೆ ಇದೆ, ಕಲೆ ಇದೆ, ಬಟ್ ಸಿನಿಮಾ ಅನ್ನೋ ತರದಲ್ಲಿ ಏನೂ ಇಲ್ಲ. ಸೊ ಕಮಲ್ ಹಾಸನ್ ಸರ್ ಸಿನಿಮಾಗಳು ತುಂಬಾ ನೋಡಿದೀವಿ ನಾವು ಆ ಟೈಮಲ್ಲಿ. ಅದಾದ್ಮೇಲೆ ಅಣ್ಣವ್ರ ಸಿನಿಮಾಗಳು, ನಮ್ ತಾಯಿ ಜಾಸ್ತಿ ವಿಷ್ಣು ಸರ್ ಮತ್ತೆ ಅಣ್ಣವ್ರ ಸಿನಿಮಾ ತುಂಬಾ ತೋರಿಸ್ತಾ ಇದ್ರು. ಎಸ್ಪೆಷಲಿ ಭಕ್ತ ಕುಂಬಾರದ್ದೆಲ್ಲ ನನಗೆ ಚಿಕ್ಕ ವಯಸ್ಸಲ್ಲಿ ಮೋನೋ ಆಕ್ಟಿಂಗಿಗೆಲ್ಲ ಅದನ್ನೇ ಮಾಡ್ಸೋರು. ಸೊ ಈಗ್ಲೂ ನೆನಪಿದೆ, ಕೈಯೆಲ್ಲ ಕಟ್ಬಿಟ್ಟು ನಿಂತಿರೋದೊಂದು ಫೋಟೋ ಇದೆ ನನ್ನ ಹತ್ರ. ಸೊ ಇದು ಪ್ರಹ್ಲಾದನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಐ ಥಿಂಕ್ ಅಭಿಮನ್ಯು ಮಾಡಿದ್ದೀನಿ. ಪೌರಾಣಿಕ ಕಥೆಗಳು, ಕನೆಕ್ಷನ್ ಇದೆ. ಹೌದು ಹೌದು. ಸೊ ಅದಕ್ಕೆಲ್ಲ ಕ್ರೆಡಿಟ್ಸ್ ನಮ್ಮೂರ್ ಕಳ್ಸಕ್ಕೆ ಹೋಗ್ಬೇಕು. ಬಿಕಾಸ್ ಆವಾಗ ತುಂಬಾ ಅಂದ್ರೆ ಗಣೇಶ ಇಡೋ ಟೈಮಲ್ಲಿ ನಮ್ಮ ಊರಲ್ಲಿ ದೇ ಇಷ್ಟು ಡೂ ಮಕ್ಳಿಗಂತಾನೆ ಈ ಛದ್ಮವೇಷ ಅನ್ನೋ ಒಂದು ಕಾರ್ಯಕ್ರಮಗಳು ಮಾಡೋರು. ಸೊ ಆವಾಗೆಲ್ಲ ನಮ್ಗೆಲ್ಲ ಇನ್ಸ್ಪಿರೇಷನ್, ಏನಾದ್ರು ಮಾಡ್ಬೇಕು. ವೀರ ಪುರುಷರ ಛದ್ಮವೇಷ, ಏನ್ ವೀರ ಪುರುಷ, ನಾನ್ ವೀರ ಮಹಿಳೆ ಯಾಕಿಲ್ಲ ನಾನ್ ಮನೇಲಿ ಕೇಳೋದು. ಹೌದಾ? ಓಕೆ, ವಾವ್. ವೀರ ಮಹಿಳೆ ಅಂತ ಏನಕ್ ಮಾಡಲ್ಲ ಇವರು, ವೀರ ಪುರುಷ ಯಾಕೆ ವೀರ ಮಹಿಳೆ ಇಲ್ವಾ ಅನ್ನೋ ತರ ನೋಡಿ. ಆ ತರದ್ ಚಿಕ್ಕ ವಯಸ್ಸಲ್ಲಿ ಒಂದ್ ಸ್ವಲ್ಪ ಅದು ಹೆಣ್ಮಕ್ಳಿಗೆ ಅದೊಂದು ಬೇಕು, ಅದೊಂದು ಒಂದ್ ಕ್ರೆಡಿಬಿಲಿಟಿ ಅಂದಾಗ ಅದು ಎರಡೂ ಕಡೆ ಬ್ಯಾಲೆನ್ಸ್ ಆಗ್ಬೇಕು. ನಮ್ಗೂನು ಅದೇ ಎಕ್ಸ್ಪೋಜರ್ ಸಿಗ್ಬೇಕು ಅಂತ ತುಂಬಾ ಆಯ್ತು. ಸೊ ಅದ್ರಿಂದಾನೇ ನಾನು ಆಕ್ಚುಲಿ ರೆಬ್ಯುಲೇಸ್ ಆಗಿದ್ದು. ಅಂದ್ರೆ ನೀನ್ ಗಂಡ್ಮಗು ಅನ್ಕೊಂಡಿದ್ಯಾ, ಈ ತರ ಪ್ರಶ್ನೆಗಳು. ಉದ್ದೇಶ ಒಳ್ಳೇದೇ, ಬಟ್ ಆತರ ಕೇಳಿದಾಗ ಏನಕ್ಕೆ ಗಂಡ್ ಮಕ್ಳಿಗೆ ಮಾತ್ರನಾ ಕೇಳ್ತಿದ್ರ? ನೇರವಾಗಿ ಕೇಳ್ತಾ ಇದ್ದೆ. ಅಂದ್ರೆ ಈಗ ನನಗೆ ವೆಸ್ಟರ್ನ್ ಡಾನ್ಸ್ ಮಾಡ್ಬೇಕು ಅಂತ ತುಂಬಾ ಆಸೆ, ಬಾಲಿವುಡ್ ಸಾಂಗ್ಸ್ಗೆಲ್ಲ ಎಸ್ಪೆಷಲಿ. ಚಿಕ್ಕ ವಯಸ್ಸಲ್ಲಿ ನಾನು ಮಾಧುರಿ ದೀಕ್ಷಿತ್ ಅಂತ ನಾನು ನಮ್ಮ ಅಜ್ಜಿ ಎಲ್ಲ ಹಂಗೆ ಕರಿಯೋರು ನನ್ನ. ಅದು ಸ್ವಲ್ಪ ತಲೆ ಮೇಲೆ ಕೂರಿಸ್ಬಿಟ್ಟಿದ್ರು. ನಮ್ಮ ಅಮ್ಮ ಕಡೆ ಸ್ವಲ್ಪ ಎಕ್ಸ್ಪೋಜರ್ ಎಲ್ಲ ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಬಾಲಿವುಡ್ ಇದಕ್ಕೆಲ್ಲ ಇದ್ದಿದ್ರಿಂದ ಅವಾಗ ಮಾಧುರಿ ದೀಕ್ಷಿತ್ಗೆಲ್ಲ ಕಂಪೇರ್ ಮಾಡೋರು. ಅದಾದ್ಮೇಲೆ ನಾ ಹೋಲ್ಡ್ ಆನ್ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ದೇರ್ ಇಸ್ ಒನ್ ಸ್ಟೆಪ್. ಸೊ ಅದ್ ಮಾಡ್ಬೇಕಾದ್ರೆ ಮಾನಿಟರ್ ಅಲ್ಲಿ ನೋಡಿ ಶಿವಣ್ಣ ಕಾಂಪ್ಲಿಮೆಂಟ್ ಮಾಡಿದ್ರು ನನ್ಗೆ, ಆ ಗ್ರೇಸ್ ಇದೆ ಅಂತ. ಸೊ ಆವಾಗ ಒಂದ್ ಸ್ವಲ್ಪ ಕನೆಕ್ಟ್ ಆಯ್ತು, ಪರವಾಗಿಲ್ವೇ, ಕರೆಕ್ಟ್ ಇರೋ ದಾರಿಲಿ ಇದೀನಿ ಅಂತ. ಸೊ ನನ್ಗೆ ಐ ಫೀಲ್ ಐ ಆಮ್ ಲೈಕ್ ಅ ಫೀನಿಕ್ಸ್ ಬರ್ಡ್.
ಏನು ಐ ಆಮ್ ಗೋಯಿಂಗ್ ಟು ಬಿ ಲೈಕ್ ಎಲ್ರೂ ಫಿನಿಶ್ ಆಗಿದೆ ಅನ್ನೋ ಒಂದಿದ್ರು ಅನ್ಕೊಂಡಾಗ ನಾನು ಅಲ್ಲಿ ರೇಸ್ ಆಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಸೂಪರ್. ಅಂಡ್ ನಾನು ಈ ಮೋಟಿವೇಶನ್ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಹಂಗೆ ತುಂಬಾ ಜನ ಏನ್ ಇಷ್ಟು ಬಿಲ್ಡಪ್ ಕೊಡ್ತಿದ್ದಾಳೆ ಅನ್ನೋ ತರ, ಬಟ್ ನಾನು ಏನೇನ್ ಬಿಲ್ಡಪ್ ಕೊಟ್ಟಿದ್ದೀನಿ ಅದನ್ನೆಲ್ಲ ನಾನು ರೀಚ್ ಆಗಿದ್ದೀನಿ. ಸೂಪರ್ ಸೂಪರ್. ಅಂಡ್ ನೋಡಿ ಎಲ್ಲಿ ತುಂಬಾ ಜನ ಹೇಳ್ತಾರೆ ನಜರ್ ಇಸ್ ರಿಯಲ್ ಅಂತ, ಅಂದ್ರೆ ಏನೇ ಹೇಳ್ಬೇಡ, ಏನು ಹೇಳ್ಬೇಡ, ಹೇಳಿದ್ರೆ ಕಣ್ ಬೀಳತ್ತೆ ಅಂತ. ಬಟ್ ನೀವು ನೋಡೋಕೋರಿಗೆ ಯಶ್ ಸರ್ ಪ್ರತಿಯೊಂದು ಇದ್ರಲ್ಲೂ ಅವ್ರು ಏನೇನ್ ಮಾಡ್ತಾರೆ ಅಂತ ಅವ್ರು ಹೇಳೇ ಮಾಡಿರೋದು ಅವರು. ಸೊ ನಾನು ಆ ಕ್ಯಾಟಗರಿನೇ, ಅದಕ್ಕೆ ನಂಗೆ ಅವ್ರಂದ್ರೆ ಅಷ್ಟಿಷ್ಟ. ಹೌದಾ? ಓಕೆ ಓಕೆ ಓಕೆ, ವೆರಿ ನೈಸ್. ಸೊ ದಟ್ ಇಸ್ ಒನ್ ಥಿಂಗ್. ಚಿತ್ರರಂಗಕ್ಕೆ ಬಂದಿಲ್ಲ ಅಂತಿದ್ರೆ ಮಾನ್ವಿತಾ ಅವರು ಯಾವ ರಂಗದಲ್ಲಿ ಇರ್ತಿದ್ರು? ಮೇ ಬಿ ನಾನು ಯಾವ್ದಾದ್ರು ಕಾರ್ಪೊರೇಟ್ ಕಂಪ್ನಿನಲ್ಲಿ ಮೇ ಬಿ IT ಜಾಬ್, ಅಂದ್ರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು IT ಜಾಬ್ ಅಲ್ಲಿ ಇರ್ತಾ ಇದ್ದೆ ಅನ್ಸುತ್ತೆ. ಸೊ ಯಾ. ಓಕೆ ಓಕೆ.